ಹಲೋ ಮಕ್ಕಳೇ, ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದೀನಿ ಅನ್ಕೊಳ್ತೀನಿ. ಸೊ ನನ್ನ ಹೆಸರು ಆಕಾಶ್, ಇದು ನಿಮ್ಮ ನ್ಯಾಚುರಲ್ ಫಿಲಾಸಫಿ. ಸೊ ಮಕ್ಕಳೇ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಈ ಮೋಷನ್ ಅಂಡರ್ ಗ್ರಾವಿಟಿ ಬಗ್ಗೆ ಸ್ಟಡಿ ಮಾಡಿದ್ವಿ. ಈ ಕ್ಲಾಸ್ನಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡಕ್ಕೆ ಹೋಗ್ತಿದ್ವಿ, ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಲಾಸ್ಟ್ ಕ್ಲಾಸ್ನಲ್ಲಿ ಮಕ್ಕಳೇ ಆಕ್ಸಿಲರೇಷನ್ ಯೂನಿಫಾರ್ಮ್ ಆಗಿತ್ತು, ಯಾಕೆಂತ ಹೇಳಿದ್ರೆ ಬಾಡಿ ಫ್ರೀ ಆಗಿ ಕೆಳಗಡೆ ಬೀಳ್ತಾ ಇತ್ತು, ಓನ್ಲಿ ಅಂಡರ್ ದ ಗ್ರಾವಿಟೇಷನಲ್ ಫೋರ್ಸ್, ಯಾವುದೇ ಏರ್ ರೆಸಿಸ್ಟೆನ್ಸ್ ಇರಲಿಲ್ಲ. ಬಟ್ ಮಕ್ಕಳು, ಈ ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಬಂದರೆ ಇಲ್ಲಿ ಆಕ್ಸಿಲರೇಷನ್ ಟೈಮ್ ಜೊತೆ ಚೇಂಜ್ ಆಗ್ತದೆ. ಓಕೆನಾ? ಸೊ ಈಗ ಟೈಮ್ ಜೊತೆ ಆಕ್ಸಿಲರೇಷನ್ ಚೇಂಜ್ ಆಯಿತು ಅಂತಂದರೆ ನಾವು ವೆಲಾಸಿಟಿ ಆಫ್ ಪಾರ್ಟಿಕಲ್, ಡಿಸ್ಪ್ಲೇಸ್ಮೆಂಟ್ ಆಫ್ ಪಾರ್ಟಿಕಲ್, ಪೊಸಿಷನ್ ಆಫ್ ಪಾರ್ಟಿಕಲ್, ಸೊ ಇದನ್ನೆಲ್ಲ ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ಅದನ್ನೆಲ್ಲ ಇವತ್ತು ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ಕೆಲವೊಂದು ಈಕ್ವೇಷನ್ಸ್ ಬರ್ತದೆ, ಫಸ್ಟ್ ಈಕ್ವೇಷನ್ಸ್ ಅನ್ನ ಲಿಸ್ಟ್ ಔಟ್ ಮಾಡ್ಬಿಡ್ತೀನಿ, ಆಮೇಲೆ ಒಂದೊಂದಾಗಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡು ಹೋಗ. ಓಕೆನಾ? ಈಗ ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್. ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್. Okay. When acceleration varies with time, that is called as a non-uniform acceleration. ಸೊ ಈ ಯೂನಿಫಾರ್ಮ್ ವೆಲಾಸಿಟಿ ಮತ್ತೆ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಕೇಳಿರ್ತೀರ ಮಕ್ಕಳ. ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ವೆಲಾಸಿಟಿ ಟೈಮ್ ಜೊತೆ ಚೇಂಜ್ ಆಗಲ್ಲ, ಬಟ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂದರೆ ಸೊ ಇಟ್ ಡೆಫಿನೆಟ್ಲಿ ವೇರೀಸ್ ವಿತ್ ಟೈಮ್. ಕರೆಕ್ಟ್? ಆಗ ಆಕ್ಸಿಲರೇಷನ್ ಅಪೇರ್ ಆಗ್ತದೆ. ಆಕ್ಸಿಲರೇಷನಲ್ಲೂ ಅದೇ ಥರ ಸಿಚುವೇಶನ್. ಆಕ್ಸಿಲರೇಷನ್ ಟೈಮ್ ಜೊತೆ ಚೇಂಜ್ ಆದರೆ ಅದನ್ನು ನಾವು ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್, ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ನೋಡಿ, ಆಕ್ಸಿಲರೇಷನ್ ಬರೀ ಈ ನ್ಯೂಮರಿಕಲ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿದೆ ಹೊರತು ಯಾವುದೇ ರೀತಿಯ ಟೈಮ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಅದರಿಂದ ಇದು ಯೂನಿಫಾರ್ಮ್ ಆಕ್ಸಿಲರೇಷನ್. ಇದು ಕೂಡ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂಡ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಇಷ್ಟು ಯೂನಿಫಾರ್ಮ್ ಆಕ್ಸಿಲರೇಷನ್. ಈಗ ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಬರಿಬೇಕು ಅಂತ ಹೇಳಿದ್ರೆ ಈ ತರ ಬರೀಬಹುದು, 2t. ಸೊ ಎ ಡಿಪೆಂಡ್ಸ್ ಅಪಾನ್ ಟಿ. ಸೊ ಟಿ ವ್ಯಾಲ್ಯೂ ಚೇಂಜ್ ಆದರೆ ಎ ವ್ಯಾಲ್ಯೂ ಚೇಂಜ್ ಆಗ್ತದೆ. ಸೊ ಆಗ ಎ ಇಸ್ ಅ ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಆಯಿತು. ಎ ಇಸ್ ಈಕ್ವಲ್ ಟು 8 ಪ್ಲಸ್ ಟಿ. ಎ ಇಸ್ ಈಕ್ವಲ್ ಟು 3t ಸ್ಕ್ವೇರ್. ಸೊ ಇವೆಲ್ಲವೂ ಎಕ್ಸಾಂಪಲ್ ಫಾರ್ ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಸೊ ಒಂದು ಕೊಟ್ಟಿರುವಂಥ ಈಕ್ವೇಷನ್ ಅಲ್ಲಿ, ಅದು ಡಿಸ್ಪ್ಲೇಸ್ಮೆಂಟ್ ಅಥವಾ ಪೊಸಿಷನ್ ಈಕ್ವೇಷನ್ ಆಗಿರಲಿ, ವೆಲಾಸಿಟಿ ಈಕ್ವೇಷನ್ ಆಗಿರಲಿ, ಸೊ ಆ ಈಕ್ವೇಷನ್ಸ್ಗಳಲ್ಲಿ ನಾವು ಆ ಈಕ್ವೇಷನ್ ಇರೋದು ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಪಾರ್ಟಿಕಲ್ಗ ನಾನ್ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಪಾರ್ಟಿಕಲ್ಗ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತೀವಿ. ಓಕೆನಾ? ಸೊ ಮತ್ತೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಸೊ ಫಸ್ಟ್ ಆಫ್ ಆಲ್ ನಾನು ಕೆಲವೊಂದು ಈಕ್ವೇಷನ್ಸ್ಗಳನ್ನ ಮೆನ್ಷನ್ ಮಾಡ್ಬಿಡ್ತೀನಿ ಮಕ್ಕಳು. ಸೊ ಈ ಆಕ್ಸಿಲರೇಷನ್, ವೆಲಾಸಿಟಿ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಅಂತ ಬಂದಾಗ ಕೆಲವೊಂದಷ್ಟು ಈಕ್ವೇಷನ್ಸ್ಗಳು ನಮಗೆ ನೆನಪಾಗ್ತವೆ. ಸೊ ಇಲ್ಲಿ ಮೇನ್ ಆಗಿ ಬೇಕಾಗಿರೋದು ಎರಡು ಮ್ಯಾಥಮೆಟಿಕಲ್ ಮೆಥಡ್ಸ್, ಒಂದು ಡಿಫ್ರೆನ್ಷಿಯೇಷನ್, ಇನ್ನೊಂದು ಇಂಟಗ್ರೇಷನ್ ಅಲ್ವಾ? ಯಾವಾಗ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಯಾವಾಗ ಇಂಟಗ್ರೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಆಫ್ ಆಲ್, ಸೊ ನಮಗೆ ಡಿಸ್ಪ್ಲೇಸ್ಮೆಂಟ್ ಅನ್ನು ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಅದರಿಂದ ನಾವು ವೆಲಾಸಿಟಿಯನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಆಗ ನಾವು ಆ ಡಿಸ್ಪ್ಲೇಸ್ಮೆಂಟ್ ಅಥವಾ ಪೊಸಿಷನ್ ಅನ್ನ ಟೈಮ್ ಜೊತೆ ಅಥವಾ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಆಗ ನಮಗೆ ವೆಲಾಸಿಟಿ ಸಿಗುತ್ತೆ. ನೆಕ್ಸ್ಟ್, ಆ ವೆಲಾಸಿಟಿಯನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಸಿಗುತ್ತೆ? ಆಕ್ಸಿಲರೇಷನ್ ಸಿಗುತ್ತೆ. ಈ ರೂಲ್ ಅನ್ನ ನಾವೆಂತ ಕರಿತೀವಿ? ಡಿಫರೆನ್ಶಿಯೇಷನ್. ಓಕೆ, ನೆಕ್ಸ್ಟ್ ನಮಗೆ ರಿವರ್ಸ್ ಹೋಗ್ಬೇಕು. ರಿವರ್ಸ್ ಅಂತ ಹೇಳಿದ್ರೆ ಇವಾಗ ನನಗೆ ಆಕ್ಸಿಲರೇಷನ್ ಕೊಟ್ಟಿದ್ದಾರೆ, ಅಲ್ಲಿಂದ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡಬೇಕು, ಅಲ್ಲಿಂದ ನಾನು ಡಿಸ್ಪ್ಲೇಸ್ಮೆಂಟ್ ಅನ್ನು ಫೈಂಡ್ ಔಟ್ ಮಾಡಬೇಕು, ಆಗ ರಿವರ್ಸ್ ಬರಬೇಕು. ರಿವರ್ಸ್ ಬಂದ್ರೆ ಡಿಫರೆನ್ಶಿಯೇಷನ್ ಆಪೋಸಿಟ್ ಏನು? ಇಂಟಗ್ರೇಷನ್. ಇಂಟಗ್ರೇಷನ್ ಮೋರ್ ಯೂಸ್ಫುಲ್ ಆಗ್ತದೆ. ಸೊ ಡಿಫರೆನ್ಶಿಯೇಷನ್ ಅಂತ ಹೇಳಿದ್ರೆ ಫೈಂಡಿಂಗ್ ದ ಸ್ಲೋಪ್ ಆಫ್ ದ ಗ್ರಾಫ್, ಇಂಟಗ್ರೇಷನ್ ಅಂತ ಹೇಳಿದ್ರೆ ಫೈಂಡಿಂಗ್ ದ ಏರಿಯಾ ಅಂಡರ್ ದ ಗ್ರಾಫ್. ಓಕೆನಾ? ಎಲ್ಲನೂ ಒಟ್ಟು ಮಾಡೋದು ಇಂಟಗ್ರೇಷನ್. ಓಕೆನಾ? ಈಗ ಎ ಅನ್ನ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ನನಗೆ ಇವಾಗ ವಿ ಫೈಂಡ್ ಔಟ್ ಮಾಡಬೇಕು, ಅದಕ್ಕೆ ಈ ಡಿ ಟಿ ಅನ್ನ ಈ ಕಡೆ ಬರ್ಕೊಂಬಿಡಿ, ಆಗ ಎ ಇಂಟು ಡಿ ಟಿ ಆಗ್ತದೆ. ಸೊ ಅದು ಯಾವುದಕ್ಕೆ ಈಕ್ವಲ್ ಆಗ್ತದೆ? ಡಿ ವಿಗೆ ಈಕ್ವಲ್ ಆಗ್ತದೆ. ಎರಡು ಕಡೆ ಇಂಟಗ್ರೇಟ್ ಮಾಡಿದ್ರೆ ನಮಗೆ ಸೊ ಆನ್ಸರ್ ಸಿಗುತ್ತೆ. ಯಾವ ವ್ಯಾಲ್ಯೂ? ವಿ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ವಿ ವ್ಯಾಲ್ಯೂ ಸಿಕ್ಕಿದೆ ಅನ್ಕೊಳ್ಳಿ, ಸೊ ಅಲ್ಲಿಂದ ನಮಗೆ ಡಿಸ್ಪ್ಲೇಸ್ಮೆಂಟ್ ಅಥವಾ ಪೊಸಿಷನ್ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಅಗೇನ್ ಈ ಪರ್ಟಿಕ್ಯುಲರ್ ಇಕ್ವೇಶನ್ ತಗೊಳ್ಳಿ, ಡಿ ಟಿ ಅನ್ನ ಈ ಕಡೆ ಕಳಿಸಿ, ಆಗ ನನಗೆ ಡಿ ಎಕ್ಸ್ಗೆ ಇಕ್ವೇಶನ್ ಸಿಗ್ತದೆ. ಡಿ ಎಕ್ಸ್ ಇಸ್ ಈಕ್ವಲ್ ಟು ವಿ ಇಂಟು ಡಿ ಟಿ. ಎರಡು ಕಡೆ ಇಂಟಗ್ರೇಟ್ ಮಾಡ್ತು ಅಂತ ಹೇಳಿದ್ರೆ ಎಕ್ಸ್ಗೆ ನನಗೆ ಇಕ್ವೇಶನ್ ಸಿಗ್ತದೆ. ಫೈನಲಿ ನನಗೆ ಎಕ್ಸ್ ವ್ಯಾಲ್ಯೂ ಸಿಗ್ತದೆ. ಸೊ ಈ ಮೆಥಡ್ ಅನ್ನು ನಾವು ಇಂಟಗ್ರೇಷನ್ ಅಂತ ಕರಿತೀವಿ. ಇಂಟಗ್ರೇಷನ್. ಸೊ ಎರಡು ಮೆಥಡ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಮಕ್ಕಳು, ಯಾವಾಗ ಡಿಫ್ರೆನ್ಶಿಯೇಟ್ ಮಾಡಬೇಕು, ಯಾವಾಗ ಇಂಟಗ್ರೇಟ್ ಮಾಡಬೇಕು. ಸೊ ಯಾವಾಗ ಪೊಸಿಷನ್ ಕೊಟ್ಟಿರ್ತಾರೆ, ವೆಲಾಸಿಟಿ ಕೇಳ್ತಾರೆ, ಅಥವಾ ವೆಲಾಸಿಟಿ ಕೊಟ್ಟು ಆಕ್ಸಿಲರೇಷನ್ ಕೇಳ್ತಾರೆ, ಡಿಫ್ರೆನ್ಶಿಯೇಟ್ ಮಾಡಿ.
ಆಕ್ಸಲರೇಷನ್ ಕೊಟ್ಟು ವೆಲಾಸಿಟಿ ಅಥವಾ ಡಿಸ್ಪ್ಲೇಸ್ಮೆಂಟ್ ಪೊಸಿಷನ್ ಕೇಳಿದ್ರೆ ಇಂಟಗ್ರೇಟ್ ಮಾಡಿ ಅಷ್ಟೇ. ಓಕೆನಾ? ಇದಲ್ಲದೆ ಇನ್ನೂ ಕೆಲವೊಂದಷ್ಟು ಫಾರ್ಮುಲಾಸ್ ಬರುತ್ತೆ ಮಕ್ಕಳು. ಇಲ್ಲಿ ಒಂದು ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಟಿ ಅಂತಂದ್ರೆ, ಸೊ ಒನ್ ಡೈಮೆನ್ಷನ್ ಹೇಳ್ತಾ ಇರೋದು ಡಿ ವಿ ಡಿವೈಡೆಡ್ ಬೈ ಡಿ ಎಸ್ ಇಂಟು ಡಿ ಎಸ್ ಬೈ ಡಿ ಟಿ ಅಂತ ಹೇಳ್ತೀವಿ. ಡಿ ಎಸ್ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್. ಓಕೆನಾ? ಡಿ ಎಸ್ ಬೈ ಡಿ ಟಿ ಅನ್ನ ವೆಲಾಸಿಟಿ ಅಂತ ಬರ್ಕೊಂಡು ವಿ ಇಂಟು ಡಿ ವಿ ಬೈ ಡಿ ಎಸ್ ಅಂತ ಒಂದು ಇಕ್ವೇಶನ್ ಬರೀತಾರೆ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಇಕ್ವೇಶನ್. ಸೊ ಸಮ್ಟೈಮ್ಸ್ ಏನಾದರೂ ಡಿಸ್ಪ್ಲೇಸ್ಮೆಂಟ್ ಏನಾದರೂ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡಿದ್ರೆ ಅಂತ ಹೇಳಿದಾಗ ಈ ಡಿಸ್ಪ್ಲೇಸ್ಮೆಂಟ್ ಅನ್ನು ಈ ಕಡೆ ತಗೊಂಡು ನಾವು ಇಂಟಗ್ರೇಟ್ ಮಾಡ್ಕೊಂಡು ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆನಾ? ಎಸ್, ಈಗ ನಾವು ಪ್ರಾಬ್ಲಮ್ಸಿಗೆ ಹೋಗೋಣ. ಸೊ ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ಎಲ್ಲ ಆಲ್ಮೋಸ್ಟ್ ಪಾರ್ಟಿಕಲ್ಸ್ಗಳು ನಾನ್ ಯೂನಿಫಾರ್ಮ್ ಆಕ್ಸಿಲರೇಟೆಡ್ ಮೋಷನ್ ನಲ್ಲಿ ಇರ್ತದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಅಥವಾ ಅಸ್ಯೂಮ್ ಮಾಡ್ಕೊಂಡು ಪ್ರಾಬ್ಲಮ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗುವ. ಓಕೆ, ಕ್ವಶನ್ ನಂಬರ್ 1. ಓಕೆ, ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಅನ್ನು ಬರೆದು ಬಿಡ್ತೀನಿ ನಾನು. 2 ಪ್ಲಸ್ ಟಿ ಪ್ಲಸ್ 3t ಸ್ಕ್ವೇರ್ ಮೀಟರ್ ಪರ್ ಸೆಕೆಂಡ್. ಟಿ is in second and v is in meter per second. Find the displacement of a particle at t is equal to 1 second. If it is given that displacement of 5 meter at 0 seconds. 0 seconds ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, 1 ಸೆಕೆಂಡ್ ನಲ್ಲಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಡಿಸ್ಪ್ಲೇಸ್ಮೆಂಟ್. ಸೊ ಕೊಟ್ಟಿರುವಂತ ಈಕ್ವೇಶನ್ ವೆಲಾಸಿಟಿ ಈಕ್ವೇಶನ್ ಮಕ್ಕಳು. ಒಂದ್ಸರಿ ಆ ವೆಲಾಸಿಟಿ ಈಕ್ವೇಶನ್ ಅನ್ನ ಅಬ್ಸರ್ವ್ ಮಾಡಿ ನೀವು. ಸೊ ಅಬ್ಸರ್ವ್ ಮಾಡಿದಾಗ ನಿಮಗೆ ಅರ್ಥ ಆಗ್ತದೆ ಕೊಟ್ಟಿರುವಂತ ಈಕ್ವೇಶನ್ ಒಂದು ನಾನ್ ಯೂನಿಫಾರ್ಮ್ ಆಕ್ಸಿಲರೇಟೆಡ್ ಮೋಷನ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇರೋ ಪಾರ್ಟಿಕಲ್ದು ವೆಲಾಸಿಟಿ ಈಕ್ವೇಶನ್ ಅಂತ. ಯಾಕೆಂತಂದ್ರೆ ಈ ವೆಲಾಸಿಟಿಯನ್ನ ಒಂದು ಟೈಮ್ ನೀವು ಡಿಫರೆನ್ಶಿಯೇಟ್ ಮಾಡ್ತು ಅಂತಂದ್ರೆ ಇಲ್ಲಿ 2 ಅನ್ನೋದು 0 ಆಗ್ತದೆ, ಟಿ ಅನ್ನೋದು 1 ಆಗ್ತದೆ, 6t ಉಳ್ಕೊಳ್ತದೆ. ಲಾಸ್ಟ್ ಟರ್ಮ್ ಡಿಫರೆನ್ಶಿಯೇಷನ್ 6t. ಸೊ ಈ ಎ ಅನ್ನೋದು ಟಿ ಮೇಲೆ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆಗಿದೆ. ಆದ್ರಿಂದ ಎ ಡಿಪೆಂಡ್ಸ್ ಅಪಾನ್ ಟೈಮ್, ಹೆನ್ಸ್ ಇಟ್ ಇಸ್ ಅ ನಾನ್ ಯೂನಿಫಾರ್ಮ್ ಆಕ್ಸಿಲರೇಟೆಡ್ ಮೋಷನ್. ಬಟ್ ಇಲ್ಲಿ ಮೋಷನ್ ಯೂನಿಫಾರ್ಮ್ ಅಂದ್ರೆ ಆಕ್ಸಿಲರೇಟೆಡ್, ನಾನ್ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್, ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಅದನ್ನು ಕೇಳ್ತಾ ಇಲ್ಲ ಇವರು. ಕೇಳ್ತಾ ಇರೋದು ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ಟೈಮ್ ಟಿ ಈಸ್ ಈಕ್ವಲ್ ಟು 1 ಸೆಕೆಂಡ್. ಡಿಸ್ಪ್ಲೇಸ್ಮೆಂಟ್ ಬೇಕು, ವೆಲಾಸಿಟಿ ಕೊಟ್ಟಿದ್ದಾರೆ, ನಾನು ಡಿಫರೆನ್ಶಿಯೇಟ್ ಮಾಡ್ಬೇಕಾ ಇಂಟಗ್ರೇಟ್ ಮಾಡ್ಬೇಕಾ? ಡಿಫರೆನ್ಶಿಯೇಷನ್ ಮಾಡಬೇಕು. ಡಿ ಎಸ್ ಬೈ ಡಿ ಟಿ ಅಂತ ಬರ್ಕೊಳ್ಳಿ, ಆಸ್ ಇಟ್ ಈಸ್. ಡಿ ಟಿ ಅನ್ನು ಆ ಕಡೆ ಕಳಿಸಿ, ಡಿ ಎಸ್ ಅನ್ನೆಲ್ಲ ಇಟ್ಕೊಂಡು ಡಿ ಟಿ ಅನ್ನು ಆ ಕಡೆ ಕಳಿಸಿ. ನೆಕ್ಸ್ಟ್ ಆದ್ಮೇಲೆ ಇಂಟಗ್ರೇಟ್ ಮಾಡಿ ಎರಡು ಕಡೆ ಇಂಟಗ್ರೇಷನ್. ಟೈಮ್ 0 ಸೆಕೆಂಡ್ ಇತ್ತು. 0 ಸೆಕೆಂಡ್ ಇದ್ದಾಗ ಡಿಸ್ಪ್ಲೇಸ್ಮೆಂಟ್ 5 ಮೀಟರ್ ಇತ್ತು. ಟೈಮ್ 1 ಸೆಕೆಂಡ್ ಇದೆ, ಆಗ ಡಿಸ್ಪ್ಲೇಸ್ಮೆಂಟ್ ನ ಎಸ್ ಅಂತ ತಗೋತೀನಿ, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಡಿಸ್ಪ್ಲೇಸ್ಮೆಂಟ್. ಇಲ್ಲಿದು ಇಂಟಗ್ರೇಷನ್ 1 ವಿತ್ ರೆಸ್ಪೆಕ್ಟ್ ಟು ಎಸ್, ಸೊ ಅದು ಎಸ್ ಆಗ್ತದೆ. ಸೊ ಎಸ್ ಮೈನಸ್ 5 ಇಸ್ ದ ಫೈನಲ್ ವ್ಯಾಲ್ಯೂ ಆಫ್ ಇಂಟಗ್ರೇಷನ್. ಯಾಕಂದ್ರೆ ಲಿಮಿಟ್ಸ್ ಅನ್ನ ಅಪ್ಲೈ ಮಾಡ್ಕೊಂಡೆ ನಾನು ಅದರಿಂದ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದಾಗ ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ 2 ಪ್ಲಸ್ ಟಿ ಪ್ಲಸ್ 3t ಸ್ಕ್ವೇರ್. ಓಕೆನಾ? 2 ಇಂಟಗ್ರೇಷನ್ 2t ಆಗ್ತದೆ, ಪ್ಲಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗ್ತದೆ, ಪ್ಲಸ್ 3t ಕ್ಯೂಬ್ ಡಿವೈಡೆಡ್ ಬೈ 3 ಆಗ್ತದೆ. ಲೋವರ್ ಲಿಮಿಟ್ 1, ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ 1. 3 ಕ್ಯಾನ್ಸಲ್ ಆಯ್ತು, ಉಳ್ಕೊಂಡಿರೋದು ಎಸ್ ಮೈನಸ್ 5. ಈ ಕಡೆ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಅಪ್ಪರ್ ಲಿಮಿಟ್ ನ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0ನೇ ಆಗ್ತದೆ. ಅಪ್ಪರ್ ಲಿಮಿಟ್ 1 ಪ್ಲಸ್ 1/2 ಪ್ಲಸ್ 1 ಆಯ್ತು. 1 ಪ್ಲಸ್ 2 ದಟ್ ಇಸ್ 3 ಪ್ಲಸ್ ಆಫ್ ಆಯ್ತು, ಎಸ್ ಮೈನಸ್ 5 ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಎಸ್ ಇಸ್ ಈಕ್ವಲ್ ಟು 5 ಈ ಕಡೆ ಬಂತು ಅಂತ ಹೇಳಿದ್ರೆ ಪ್ಲಸ್ 5 ಆಗ್ತದೆ, ಪ್ಲಸ್ 5 ಪ್ಲಸ್ 3 ಪ್ಲಸ್ 8 ಆಗ್ತದೆ. 8 ಪ್ಲಸ್ ಆಫ್ ಎಸ್ ಇಸ್ ಈಕ್ವಲ್ ಟು 8.5 ಮೀಟರ್ಸ್. ಸೊ ಇಷ್ಟು ಏನು ಡಿಸ್ಟೆನ್ಸ್ ಅನ್ನ ಅಥವಾ ಡಿಸ್ಪ್ಲೇಸ್ಮೆಂಟ್ ಅನ್ನ ಕವರ್ ಮಾಡ್ಕೊಳ್ತದೆ ಪಾರ್ಟಿಕಲ್. ಎಷ್ಟು ಸೆಕೆಂಡ್ ನಲ್ಲಿ? 1 ಸೆಕೆಂಡ್ ನಲ್ಲಿ. ಓಕೆನಾ? ಈಗ ನಾವು ಇಂಟಗ್ರೇಟ್ ಮಾಡೋದ್ರ ಥ್ರೂ ಮಕ್ಕಳೇ ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕು. Second question. The position of a particle is given by x is equal to 40 minus 90 plus
3t³ ಈ ಥರ ಒಂದು ಈಕ್ವೇಶನ್ ತಗೊಳ್ತೀನಿ. ಓಕೆನಾ? ಎಸ್. ಈ ಈಕ್ವೇಶನ್ನ ಟಿ ಅನ್ನೋದು ಸೆಕೆಂಡ್ನಲ್ಲಿ ಮೆಷರ್ ಮಾಡಿದರೆ ಎಕ್ಸ್ ಅನ್ನೋದನ್ನ ಮೀಟರ್ನಲ್ಲಿ ಮೆಷರ್ ಮಾಡಿರ್ತಾರೆ. ಫುಲ್ ಸ್ಟಾಪ್. ಓಕೆನಾ? ಎಸ್. ಇವಾಗ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು? ಎ, ಫೈಂಡ್ ಪೊಸಿಷನ್ ಆ್ಯಂಡ್ ವೆಲಾಸಿಟಿ at t is equal to 0 seconds. B, find position at when its velocity is 0. Velocity is 0. ಕೊಟ್ಟಿರೋ ಈಕ್ವೇಶನ್ ಫಸ್ಟ್ ಬರ್ಕೊಳ್ಳಿ ಮಕ್ಕಳೇ. ಎ ಅನ್ನ ಫಸ್ಟ್ ಫೈಂಡ್ ಔಟ್ ಮಾಡೋ. 40 minus 90 plus 3t³. ಪೊಸಿಷನ್ ಅಂಡ್ ವೆಲಾಸಿಟಿ ಅಟ್ ಟೈಮ್ ಟಿ ಈಸ್ ಈಕ್ವಲ್ ಟು 0 ಸೆಕೆಂಡ್. ಫಸ್ಟ್ ಪೊಸಿಷನ್ 0 ಸೆಕೆಂಡ್ ಫೈಂಡ್ ಔಟ್ ಮಾಡುವ. ಟಿ ಇರೋ ಕಡೆ 0 ಹಾಕ್ಬಿಡಿ, ಬಂದ್ಬಿಡ್ತದೆ ಪೊಸಿಷನ್. 9 into 0 plus 3 into 0³. ಸೊ ಇಟ್ ಈಸ್ 40 ಮೀಟರ್. ದಟ್ ಈಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್. ನೆಕ್ಸ್ಟ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಬೇಕು ಅಂತ ಹೇಳಿದ್ರೆ ಪೊಸಿಷನ್ ಆಫ್ ದ ಪಾರ್ಟಿಕಲ್ ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡಬೇಕು. 40 ಇದು ಡಿಫ್ರೆನ್ಶಿಯೇಷನ್ 0, minus 90 ಇದು ಡಿಫ್ರೆನ್ಶಿಯೇಷನ್ -9 plus 9t². ಸೊ ದಟ್ ಇಸ್ ದ ಡಿಫ್ರೆನ್ಶಿಯೇಷನ್ ಆಫ್ ಲಾಸ್ಟ್ ಟರ್ಮ್. v is equal to -9 plus 9t². ಓಕೆ. ಈಗ ವೆಲಾಸಿಟಿ ಎಟ್ ಟೈಮ್ ಟಿ ಇಸ್ ಈಕ್ವಲ್ ಟು 0 ಬೇಕಾಗಿರೋದು ನನಗೆ -9 ಮೀಟರ್ ಪರ್ ಸೆಕೆಂಡ್ ಸಿಕ್ತು. ಯಾಕಂತ ಹೇಳಿದ್ರೆ ಲಾಸ್ಟ್ ಟರ್ಮ್ 0 ಆಗ್ತದೆ. ನೆಕ್ಸ್ಟ್ ಬಿ ಅಲ್ಲಿ ಏನ್ ಬೇಕು ನನಗೆ? ಬಿ, ಫೈಂಡ್ ದ ಪೊಸಿಷನ್ ವೆನ್ ಇಟ್ಸ್ ವೆಲಾಸಿಟಿ ಈಸ್ 0. ಸೊ ವೆಲಾಸಿಟಿ ಈಕ್ವೇಶನ್ ಅನ್ನ ಫಸ್ಟ್ ಬರ್ಕೊಳ್ಳಿ. v is equal to -9 plus 9t². ವೆಲಾಸಿಟಿ 0 ಅಂತ ಹೇಳಿದ್ರೆ -9 plus 9t² ಆಗ್ತದೆ. ಈ ಕಡೆ ಬಂತು ಅಂತ ಹೇಳಿದ್ರೆ t² is equal to 1 ಆಗ್ತದೆ. t is equal to, ಯಾಕಂದ್ರೆ 9/9 ಆಯಿತು, ಕ್ಯಾನ್ಸಲ್ ಆಯಿತು. ಸೊ ಸ್ಕ್ವೇರ್ ರೂಟ್ ಆಫ್ ದಟ್ 1 is 1 ಸೆಕೆಂಡ್ ಸಿಕ್ತು ನನಗೆ. ಕ್ಲಿಯರ್ ಆಯ್ತಾ? ಸೊ -9 ಈ ಕಡೆ ಬರ್ತದೆ, ನೆಕ್ಸ್ಟ್ ಅದು ಡಿನಾಮಿನೇಟರ್ ಬರ್ತದೆ, ಕ್ಯಾನ್ಸಲ್ ಆಗ್ತದೆ, 1 ಹೊಡಿತದೆ. ಕ್ಲಿಯರ್? ಓಕೆ. ಸೊ ನನಗೆ ಫೈಂಡ್ ದ ಪೊಸಿಷನ್ ಏನು? ಟೈಮ್ ಟಿ ಈಸ್ ಈಕ್ವಲ್ ಟು 1 ಸೆಕೆಂಡ್ನಲ್ಲಿ ಯಾವ ಪೊಸಿಷನ್ ಇರ್ತದೆ ಪಾರ್ಟಿಕಲ್, ಅದು ಆ ಪೊಸಿಷನ್ ಇಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ವೆನ್ ಇಟ್ಸ್ ವೆಲಾಸಿಟಿ ಇಸ್ 0. ಸೊ 40 minus 9 into 1 plus 3 into 1³. 40 minus 9 plus 3 ಇಲ್ಲಿ -6 ಆಗ್ತದೆ. 40 ಅಂತ ಹೇಳಿದ್ರೆ 34 ಮೀಟರ್ಸ್ ಆಗ್ತದೆ. x is equal to 34 meters. So that is the final answer. ಕ್ಲಿಯರಾ? ಎಸ್. ಸೊ ಈ ರೀತಿ ಮಕ್ಕಳೇ ನಾವು ಡಿಫ್ರೆನ್ಶಿಯೇಷನ್ ಮತ್ತು ಇಂಟಗ್ರೇಷನ್ ಯೂಸ್ ಮಾಡಿಕೊಂಡು ಸೊ ಒಂದು ಪಾರ್ಟಿಕಲ್ದು, ಇದು ನಾನ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಪಾರ್ಟಿಕಲ್ ನೋಡಿ, ಬೇಕಾದ್ರೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಒಂದ್ಸರಿ. -9 plus 90 ಇಲ್ಲಿ ಬರ್ತಿದ್ವಿ, 9t². ಇದು ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಸಿಕ್ಕಿದ್ದು. ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿ ಬೇಕಿದ್ರೆ. ಸೊ ಇದು 0 ಆಗ್ತದೆ, 18t ಸಿಗ್ತದೆ ನಮಗೆ ಅಲ್ವಾ? ಸೊ ವೆಲಾಸಿಟಿನ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆಕ್ಸಲರೇಷನ್ dv/dt. ಸೊ ವೆಲಾಸಿಟಿ ಇಕ್ವೇಶನ್ ಡಿಫ್ರೆನ್ಶಿಯೇಟ್ ಮಾಡಿ 18t ಸಿಗುತ್ತೆ. ಅಬ್ಸರ್ವ್ ದಟ್. ಸೊ ಆಕ್ಸಲರೇಷನ್ ಡಿಪೆಂಡ್ಸ್ ಅಪಾನ್ ಟೈಮ್. ನಾನ್ ಯೂನಿಫಾರ್ಮ್ ಆಕ್ಸಲರೇಟೆಡ್ ಮೋಷನ್ ಇದು. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಕ್ವಶನ್ ನಂಬರ್ 3. ಸೊ ಇವಾಗ ಒಂದು ಡಿಸ್ಪ್ಲೇಸ್ಮೆಂಟ್ ಅಥವಾ ಪೊಸಿಷನ್ದು ಈಕ್ವೇಶನ್ ಕೊಟ್ಟಿರ್ತಾರೆ ಮಕ್ಕಳು. ಅದನ್ನ ಯೂಸ್ ಮಾಡಿಕೊಂಡು ನಾವು ಯಾವ ಟೈಮ್ನಲ್ಲಿ ಅಥವಾ ಯಾವ ವ್ಯಾಲ್ಯೂ ಅಥವಾ ಯಾವ ಪೊಸಿಷನ್ನಲ್ಲಿ ಪಾರ್ಟಿಕಲ್ದು ವೆಲಾಸಿಟಿ ಮ್ಯಾಕ್ಸಿಮಮ್ ಆಯಿತು ಅಂತ ಫೈಂಡ್ ಔಟ್ ಮಾಡಬೇಕು. ದ ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಈಸ್ x is equal to 9t² minus 3t³ ಅಥವಾ t³ ಸಾಕು. 9t² minus t³. Full stop. So t is in second, x is in meter. Find the position of a particle when it achieves maximum velocity. Maximum velocity ಅಂದ್ರೆ ಮಕ್ಕಳೇ, differentiation of velocity with respect to time should be 0. This is called maximum velocity. ಅಂದ್ರೆ acceleration of the particle is 0. Slope of the graph 0 ಆಗಬೇಕು ಆ ಪಾಯಿಂಟ್ ನಲ್ಲಿ. ಸೊ ಅದು ಮ್ಯಾಕ್ಸಿಮಮ್ ವೆಲಾಸಿಟಿ ಅಂತ.
ಓಕೆನಾ? ಎಸ್. ಸೊ ಇವಾಗ ಕೊಟ್ಟಿರುವಂಥ ಈಕ್ವೇಶನ್ ಅನ್ನು ಬರ್ಕೊಳ್ಳುವ. 9t² ಮೈನಸ್ t³ ಅಂತ ಕೊಟ್ಟಿದ್ದಾರೆ. ಓಕೆನಾ? ಈಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಫಸ್ಟ್ ನಾನು ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡ್ಕೋತೀನಿ. dx ಡಿವೈಡೆಡ್ ಬೈ dt ದಟ್ ಈಸ್ ಈಕ್ವಲ್ ಟು 18t ಸಿಗುತ್ತೆ ಮೈನಸ್ 3t² ಸಿಗುತ್ತೆ. ಇದು ವೆಲಾಸಿಟಿ ಆಯಿತು. ಅವ್ರು ಕೇಳಿದ್ರೆ ಇದು ಫೈಂಡ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ವೆನ್ ಇಟ್ ಅಚೀವ್ಸ್ ಮ್ಯಾಕ್ಸಿಮಮ್ ವೆಲಾಸಿಟಿ ಅಂತ ಕೇಳಿದ್ದಾರೆ. ಇವಾಗ ವೆಲಾಸಿಟಿ ಮ್ಯಾಕ್ಸಿಮಮ್ ಆಗಬೇಕಂದ್ರೆ ಡಿ ವಿ ಬೈ ಡಿ ಟಿ ಏನಾಗಬೇಕು? 0 ಆಗಬೇಕು. ಸೊ ದಟ್ ಶುಡ್ ಬಿ ಈಕ್ವಲ್ ಟು 0. ಈಗ ಡಿ ವಿ ಬೈ ಡಿ ಟಿ ವ್ಯಾಲ್ಯೂ ಎಷ್ಟು? ಸೊ ಇದನ್ನ ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು. 18 ಮೈನಸ್ 6t ದಟ್ ಈಸ್ ಈಕ್ವಲ್ ಟು 0. 6t is equal to 18. t is equal to 18 divided by 6. So t is equal to 3 seconds ಸಿಕ್ತು. ಸೊ ಎಟ್ ಅ ಟೈಮ್ 3 seconds ನಲ್ಲಿ ಏನಾಗ್ತದೆ? ಆ ಪಾರ್ಟಿಕಲ್ ವೆಲಾಸಿಟಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನ ರೀಚ್ ಮಾಡ್ಕೊಳ್ತದೆ. ಓಕೆ, ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಟೈಮ್ ಅನ್ನ ಈ ಇಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. 9 into 3² minus 3³ 9 into 9 minus 27. 81 minus 27, it is 54 meters. ಕ್ಲಿಯರ್ ಆಯ್ತಾ? 54 meters ಇದ್ದಾಗ ಏನಾಯ್ತು? ಸೊ ಆಲ್ಮೋಸ್ಟ್ ದಟ್ ಪರ್ಟಿಕ್ಯುಲರ್ ಪಾರ್ಟಿಕಲ್ ಮ್ಯಾಕ್ಸಿಮಮ್ ವೆಲಾಸಿಟಿಯನ್ನು ರೀಚ್ ಆಗ್ತದೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಪೊಸಿಷನ್. ಓಕೆ, ಹಾಂ, ನೆಕ್ಸ್ಟ್ ಕ್ವಶನ್ಗೆ ಹೋಗುವ ಬನ್ನಿ. ನೆಕ್ಸ್ಟ್ ಕ್ವಶನ್, ಒಂದು ಪೊಸಿಷನ್ ಅನ್ನು ಕೊಟ್ಟಿರ್ತಾರೆ ಮಕ್ಕಳೇ, ಪಾರ್ಟಿಕಲ್ ಪೊಸಿಷನ್ ಅನ್ನು ಅವರೇ ಕೊಟ್ಟಿರ್ತಾರೆ. ಸೊ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ವಾಟ್ ಇಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಬಿಫೋರ್ ಇಟ್ ವಾಸ್ ಕಮಿಂಗ್ ಟು ರೆಸ್ಟ್. ಸೊ ಅದು ರೆಸ್ಟಿಗೆ ಬರೋಕ್ಕಿಂತ ಮುಂಚೆ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ದ ಡಿಸ್ಟೆನ್ಸ್ ಆಫ್ ಅ ಪಾರ್ಟಿಕಲ್ ಈಸ್ ಗಿವನ್ ಬೈ x is equal to 40 plus 12t minus t³. ಈ ಥರದೊಂದು ಇಕ್ವೇಶನ್ ಇದೆ. ಟಿ ನ ಸೆಕೆಂಡ್ ನಲ್ಲಿ ಎಕ್ಸ್ ಅನ್ನ ಮೀಟರ್ ನಲ್ಲಿ ಮೆಜರ್ ಮಾಡ್ತೀವಿ. ಓಕೆ, ಫೈಂಡ್ ದ ಡಿಸ್ಟೆನ್ಸ್ ಅಥವಾ ಹೌ ಲಾಂಗ್ ಆ ಥರನೇ ತಗೊಳ್ಳೋ. ಹೌ ಲಾಂಗ್ ಪಾರ್ಟಿಕಲ್ ಟ್ರಾವೆಲ್ಸ್ before coming to rest. ಪಾರ್ಟಿಕಲ್ ರೆಸ್ಟಿಗೆ ಯಾವಾಗ ಬರ್ತದೆ ಅಂತ ನೋಡ್ಬೇಕು. ಸೊ ಪಾರ್ಟಿಕಲ್ ರೆಸ್ಟಿಗೆ ಬಂದಿದೆ ಅಂತ ಹೇಳಿದ್ರೆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ 0 ಆಗ್ತದೆ. ರೆಸ್ಟಿಗೆ ಬರೋಕ್ಕಿಂತ ಮುಂಚೆ ಪಾರ್ಟಿಕಲ್ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ತು, ಎಷ್ಟು ಟೈಮ್ ತಗೊಳ್ತು ಆ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ಳಿಕ್ಕೆ, ಇಷ್ಟನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ ರೆಸ್ಟಿಗೆ ಬಂತು ಅಂತ ಹೇಳಿದ್ರೆ ವೆಲಾಸಿಟಿ ಏನಾಗಬೇಕು? 0. ಕೊಟ್ಟಿರೋದು ವೆಲಾಸಿಟಿ ಅಲ್ಲ, ಏನು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್. ಸೊ ಅದನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಫಸ್ಟ್ ಟರ್ಮ್ 0 ಆಗ್ತದೆ, ಸೆಕೆಂಡ್ ಟರ್ಮ್ 12 ಆಗ್ತದೆ, ನೆಕ್ಸ್ಟ್ ಲಾಸ್ಟ್ ಟರ್ಮ್ ಮೈನಸ್ 3t² ಆಗ್ತದೆ. ಇದು ಡಿಫ್ರೆನ್ಶಿಯೇಷನ್. ಈಗ ವೆಲಾಸಿಟಿ 0 ಆಗಬೇಕು, 12 ಮೈನಸ್ 3t², 3t² is equal to 12 ಆಯಿತು. ಸೊ ನೆಕ್ಸ್ಟ್ 3 4 12, t is equal to 2 seconds. ಪಾರ್ಟಿಕಲ್ 2 seconds ವರೆಗೂ ವೆಲಾಸಿಟಿ ಪಾಸಿಟಿವ್ ಆಗೇ ಇರ್ತದೆ. ಯಾಕೆಂತ ಹೇಳಿದ್ರೆ ಈ 2 ಸೆಕೆಂಡ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ. ಸೊ 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 ಆಗ್ತದೆ, 4 3 12 ಆಗ್ತದೆ. 12 ಮೈನಸ್ 12 ವೆಲಾಸಿಟಿ 0 ಸಿಗುತ್ತೆ ನಮಗೆ. ಆಗ ಎಟ್ 2 ಸೆಕೆಂಡ್ ವೆಲಾಸಿಟಿ ನ್ಯೂಟ್ರಲ್ ಇದೆ, 0 ಇದೆ. 2 ಸೆಕೆಂಡ್ಗಿಂತ ಕಮ್ಮಿ ಇದ್ರೆ ಟೈಮ್ ಏನಾಗ್ತದೆ ನೋಡಿ. ವೆನ್ ಟೈಮ್ ಈಸ್ ಲೆಸ್ ದೆನ್ 2 ಸೆಕೆಂಡ್ ಇದ್ರೆ ಸೊ ವೆಲಾಸಿಟಿ ವ್ಯಾಲ್ಯೂ ಏನಾಗ್ತದೆ? ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ? 2 ಸೆಕೆಂಡ್ಗಿಂತ ಕಮ್ಮಿ ಅಂತ ಹೇಳಿದ್ರೆ 1 ಸೆಕೆಂಡ್ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 1² ಅಂತ ಹೇಳಿದ್ರೆ 1 ಆಯ್ತು. 12 ಮೈನಸ್ 3 ಇಟ್ಸ್ 9 ಅಂದ್ರೆ ಪಾಸಿಟಿವ್ ವೆಲಾಸಿಟಿನೇ ಸಿಗ್ತಾ ಇದೆ. ಆಗ t is less than 2 seconds ಅಂತ ಹೇಳಿದ್ರೆ ವೆಲಾಸಿಟಿ ಶುಡ್ ಬಿ ಪಾಸಿಟಿವ್. ಓಕೆ, ಇನ್ ಕೇಸ್ t is greater than 2 seconds ಆಗಿದ್ರೆ, ಫಾರ್ ಎಕ್ಸಾಂಪಲ್ 4 seconds ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 4 4 16, ಸೊ ಜಾಸ್ತಿನೇ ಬರ್ತದೆ, ಇಲ್ಲಿ ಬಿಗರ್ ವ್ಯಾಲ್ಯೂ ಬಂದ್ಬಿಡ್ತದೆ. ಸೊ ಬಿಗರ್ ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ವೆಲಾಸಿಟಿ ನೆಗೆಟಿವ್ ಆಗ್ತದೆ. ವೆಲಾಸಿಟಿ ಈಸ್ ನೆಗೆಟಿವ್. ಕ್ಲಿಯರಾ? ಸೊ ಇಲ್ಲಿ ನಮಗೆ ಬೇಕಾಗಿರೋದು ಬಿಫೋರ್ ಕಮಿಂಗ್ ಟು ರೆಸ್ಟ್. ಆಗ ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ 40 plus 12t minus t³ ಇದೆ. ಓಕೆನಾ? ಬಟ್ ನಾವು ಇದೇ ಈಕ್ವೇಶನ್ಗೆ 2 ಅನ್ನ ತಂದು ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಪಾರ್ಟಿಕಲ್ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇದೆ. ಅದಕ್ಕೆ ಪಾಸಿಟಿವ್ ವೆಲಾಸಿಟಿನೂ ಇದೆ, ನೆಗೆಟಿವ್ ವೆಲಾಸಿಟಿನೂ ಇದೆ.
ಎಟ್ ಟೈಮ್ ಟಿ ಈಸ್ ಈಕ್ವಲ್ ಟು 2 ಸೆಕೆಂಡ್ ಅದರ ವೆಲಾಸಿಟಿ 0 ಇರೋದು. 2 ಸೆಕೆಂಡ್ಗಿಂತ ಜಾಸ್ತಿ ಆದ್ರೆ ಟೈಮ್ ನೆಗೆಟಿವ್ ವೆಲಾಸಿಟಿ ಇದೆ, 2 ಸೆಕೆಂಡ್ಗಿಂತ ಕಮ್ಮಿ ಆದ್ರೆ ಟೈಮ್ ಪಾಸಿಟಿವ್ ವೆಲಾಸಿಟಿ ಇದೆ. ಓಕೆನಾ? ಈಗ ಪಾರ್ಟಿಕಲ್ ಸ್ಟಾರ್ಟ್ ಆಗೋದು 0 ಸೆಕೆಂಡ್ ಇಂದಾನೆ. ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ 0 ಸೆಕೆಂಡ್ಸ್. ನೆಕ್ಸ್ಟ್ ಪಾರ್ಟಿಕಲ್ ಗೋಸ್ ಟು 0 ಸೆಕೆಂಡ್ ಆದ್ಮೇಲೆ ಇಲ್ಲಿಗೆ ಹೋಗ್ತದೆ, ಅದು 1 ಸೆಕೆಂಡಿಗೆ ಬರ್ತದೆ. 1 ಸೆಕೆಂಡ್ ಆದ್ಮೇಲೆ ಪಾರ್ಟಿಕಲ್ 2 ಸೆಕೆಂಡಿಗೆ ಬರ್ತದೆ, ಅದಾದ್ಮೇಲೆ 3 ಸೆಕೆಂಡ್ 4 ಸೆಕೆಂಡ್ ಸಿಗೋದು ಅಲ್ವಾ? ಸೊ 2 ಸೆಕೆಂಡಿಗೆ ಬಂದ ತಕ್ಷಣ ಪಾರ್ಟಿಕಲ್ ಏನಾಯ್ತು? ಸ್ಟಾಪ್ ಆಗಿ ಹೋಯ್ತು. 0 ಇಂದ 2 ಸೆಕೆಂಡ್ ಬರೋ ಗಂಟೆ ಪಾರ್ಟಿಕಲ್ ಸ್ಟಾಪ್ ಆಯ್ತು. ಆಗ 0 ಸೆಕೆಂಡ್ ಇಂದ 2 ಸೆಕೆಂಡ್ಸ್ ಏನಿದೆ ಇಲ್ಲಿ, ಓಕೆ, ಆ 2 ಸೆಕೆಂಡ್ಸ್ಗಿಂತ ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ಕೊಳ್ತು ಪಾರ್ಟಿಕಲ್, ಏನು ಡಿಸ್ಪ್ಲೇಸ್ಮೆಂಟ್ ಆಯ್ತು ಪಾರ್ಟಿಕಲ್ದು, ಅದನ್ನ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಆದ್ರಿಂದ ಈ 2 ಸೆಕೆಂಡ್ಸ್ ಅನ್ನ ಫಸ್ಟ್ ಈ ಈಕ್ವೇಶನ್ಗೆ ಅಪ್ಲೈ ಮಾಡಿ. ಇದಕ್ಕೆ 0 ಸೆಕೆಂಡ್ ಅನ್ನ ಫಸ್ಟ್ ಅಪ್ಲೈ ಮಾಡಿ. ಯಾಕೆಂತ ಹೇಳಿದ್ರೆ 0 ಸೆಕೆಂಡ್ ಇಂದ ಪಾರ್ಟಿಕಲ್ ಸ್ಟಾರ್ಟ್ ಆಗಿರೋದು. ಓಕೆ, 40 ಪ್ಲಸ್ 12 ಇಂಟು 0 ಮೈನಸ್ 0 ಕ್ಯೂಬ್ 40. ಇದು ಆನ್ಸರ್ ಸಿಕ್ತು ಎಟ್ 0 ಸೆಕೆಂಡ್. ಇವಾಗ ಈ 2 ಸೆಕೆಂಡ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೆಕ್ಸ್ಟ್ ಎರಡನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಆಯ್ತು. ಎಟ್ 2 ಸೆಕೆಂಡ್ 40 ಪ್ಲಸ್ 12 ಇಂಟು 2 ಮೈನಸ್ 2 ಕ್ಯೂಬ್ 40 ಪ್ಲಸ್ 24 ಮೈನಸ್ 4. ಸೊ 4 ಇದೆ 8. 40 ಮೈನಸ್ 24 64 ಆಗ್ತದೆ. 64 ಮೈನಸ್ 8 56 ಆಗ್ತದೆ. 56 ಮೀಟರ್ಸ್. ಇದು ನೆಕ್ಸ್ಟ್. ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಈಗ 56 ಮೀಟರ್ಸ್ ಮೈನಸ್ 40 ಮೀಟರ್ಸ್ 16 ಮೀಟರ್ಸ್. ಸೊ ಬಿಫೋರ್ ಕಮಿಂಗ್ ಟು ರೆಸ್ಟ್ ಅದು 16 ಮೀಟರ್ ಡಿಸ್ಟೆನ್ಸ್ ಅನ್ನ ಪಾರ್ಟಿಕಲ್ ಟ್ರಾವೆಲ್ ಮಾಡ್ತದೆ. ಓಕೆನಾ? ಎಸ್, ಈ ರೀತಿ ನಾವು ಈ ಕ್ವಶನ್ ಇವ್ಯಾಲ್ಯೂಯೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗು. Next question. The position of a particle is x is equal to 1 divided by t plus 5. Okay, full stop. So the acceleration of a particle is proportional to okay, ಇಲ್ಲಿರೋದು ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಮಕ್ಕಳು. ಸೊ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಬಲ್ ಅಂದರೆ 2 ಟೈಮ್ಸ್ ನಮಗೆ ಗೊತ್ತಾಗ್ತದೆ. ಓಕೆ, ಎಸ್. ಫಸ್ಟ್ ಈಗ ಎಕ್ಸ್ ಇಸ್ ಈಕ್ವಲ್ ಟು ಟಿ ಪ್ಲಸ್ 5 ಓಲ್ ಟು ದ ಪವರ್ ಮೈನಸ್ 1 ಅಂತ ಈಕ್ವೇಶನ್ನ ಬರ್ಕೋಬೋದು. ಈಗ ಆಕ್ಸಿಲರೇಷನ್ ಯಾವ ಥರ ಪ್ರಪೋರ್ಷನಲ್ ಆಗಿದೆ? ಸೊ ಆಪ್ಷನ್ಸ್ ಅನ್ನ ಕೊಟ್ಬಿಡ್ತೀನಿ ಇಲ್ಲೇ. ಆಪ್ಷನ್ ಎ ಎಕ್ಸ್ ಸ್ಕ್ವೇರ್, ಆಪ್ಷನ್ ಬಿ x to the power minus 2, option C v to the power 3 by 2, option D v to the power 2 by 3. ಓಕೆ, ಸೊ ಇದು ಆಪ್ಷನ್ಸ್. ಇವಾಗ ನಮಗೆ ಬೇಕಾಗಿರೋದು ಆಕ್ಸಲರೇಷನ್ ಫಸ್ಟ್, ಯಾಕಂದ್ರೆ ಅವ್ರು ಕೇಳ್ತಾ ಇರೋದೇ ಅದು ಆಕ್ಸಲರೇಷನ್ ಪ್ರಪೋರ್ಷನಲ್ ಟು ವಾಟ್ ಅಂತ. ಓಕೆನಾ? ಫಸ್ಟ್ ಈಗ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡ್ಕೋತೀನಿ. ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಈಸ್ ಈಕ್ವಲ್ ಟು ಮೈನಸ್ ಟಿ ಪ್ಲಸ್ 5 ಓಲ್ ಟು ದ ಪವರ್ ಮೈನಸ್ 2. ಇಷ್ಟು ಡಿಫ್ರೆನ್ಶಿಯೇಷನ್ ಸಿಗ್ತದೆ. ಇಂಟರ್ನಲ್ ಟರ್ಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಸಿಗುತ್ತೆ ಅಷ್ಟೇ. ಓಕೆನಾ? ಎಸ್. ನೆಕ್ಸ್ಟ್ ಆಕ್ಸಲರೇಷನ್ ಡಿಫ್ರೆನ್ಶಿಯೇಟ್ ಅಂದ್ರೆ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡುವ, ವೆಲಾಸಿಟಿಯನ್ನು ಡಿಫ್ರೆನ್ಶಿಯೇಟ್ ಮಾಡುವ. ಡಿ ವಿ ಬೈ ಡಿ ಟಿ. ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 2 ಟಿ ಪ್ಲಸ್ 5 ಓಲ್ ಟು ದ ಪವರ್ ಮೈನಸ್ 3. ಓಕೆ, ಇದು ಆಕ್ಸಲರೇಷನ್. ಈಗೇನು ಮಾಡಿ, ವೆಲಾಸಿಟಿ ಈಕ್ವೇಶನ್ ತಗೊಂಡು ಅದರ ಪವರ್ ಅನ್ನ 3/2ಗೆ ಇನ್ಕ್ರೀಸ್ ಮಾಡಿ. ಹಾಗೇನಾಗ್ತದೆ, ಮೈನಸ್ ಟಿ ಪ್ಲಸ್ 5 ಓಲ್ ಟು ದ ಪವರ್ ಮೈನಸ್ 2 ಓಲ್ ಟು ದ ಪವರ್ 3/2 ಆಗ್ತದೆ. ನೆಕ್ಸ್ಟ್ ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗ್ತದೆ, ಕ್ಯೂಬ್ ಮಾತ್ರ ಉಳ್ಕೊಳ್ತದೆ. ಆಗ ಇಲ್ಲಿ ಮೈನಸ್ ಇಲ್ಲಿರೋದು ಆಡ್ ನಂಬರ್, ಮೈನಸ್ ಬರ್ತದಾಗ ಟಿ ಪ್ಲಸ್ 5 ಓಲ್ ಟು ದ ಪವರ್ 3 ಇಷ್ಟು ಸಿಗ್ತದೆ ನಮಗೆ. ಓಕೆನಾ? ಮೈನಸ್ ಇಲ್ಲಿದೆ, ಮೈನಸ್ ಅನ್ನು ಹಾಕೊಳ್ಳಿ. ವಿ ಟು ದ ಪವರ್ 3/2 ಯಾವುದಕ್ಕೆ ಈಕ್ವಲ್ ಆಯಿತು? ಮೈನಸ್ ಟಿ ಪ್ಲಸ್ 5 ಓಲ್ ಟು ದ ಪವರ್ ಮೈನಸ್ 3 ಈಕ್ವಲ್ ಆಯಿತು. ಟಿ ಪ್ಲಸ್ 5 ಓಲ್ ಟು ದ ಪವರ್ ಮೈನಸ್ 3 ಅನ್ನ ಎ ಡಿವೈಡೆಡ್ ಬೈ 2 ಅಂತ ಬರ್ಕೋದು ನಾವು, ಹೌದಲ್ವಾ? ನೆಕ್ಸ್ಟ್ ಟಿ ಪ್ಲಸ್ 5 ಓಲ್ ಟು ದ ಪವರ್ ಮೈನಸ್ ಟಿ ಅನ್ನ ಎ ಡಿವೈಡೆಡ್ ಬೈ 2 ಅಂತ ಬರೀತೀನಿ. ಅದನ್ನ ಇಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡಿ.
ವಿ ಟು ದ ಪವರ್ 3/2 ಇಸ್ ಈಕ್ವಲ್ ಟು ಮೈನಸ್ a/2. ಆಗ a ಇಸ್ ಈಕ್ವಲ್ ಟು ಮೈನಸ್ 2 ಟೈಮ್ಸ್ ಓಲ್ ವಿ ಟು ದ ಪವರ್ 3/2 ಆಗ್ತದೆ. a ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಟು ದ ಪವರ್ 3/2. ಆಪ್ಷನ್ ಸಿ ಕರೆಕ್ಟ್. ಸೊ ಈ ರೀತಿ ಮಕ್ಕಳು ನಾವು ಕೊಟ್ಟಿರುವಂಥ ಕ್ವಶನ್ಸ್ ಅನ್ನ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಮೆಥಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇಂಥ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ರಿಲೇಟಿವ್ ವೆಲಾಸಿಟಿ ಅನ್ನೋ ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್. ಅದು 1 ಡೈಮೆನ್ಷನಲ್ಲೂ ಬರುತ್ತೆ, 2 ಡೈಮೆನ್ಷನಲ್ಲೂ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ನಲ್ಲೂ ಬರ್ತದೆ ಅದು. ಓಕೆ, ಸೊ ಈ ರಿಲೇಟಿವ್ ಮೋಷನ್ ಅನ್ನೋದು ನಮ್ಮ ಲಾಸ್ಟ್ ಕಾನ್ಸೆಪ್ಟ್ ಆಗಿರ್ತದೆ, ಮೋಷನ್ ಇನ್ ಸ್ಟ್ರೇಟ್ ಲೈನ್. ಸೊ ಅದಾದ್ಮೇಲೆ ನಾನು ಮೋಷನ್ ಇನ್ ಪ್ಲೇನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಎಸ್, ಆಲ್ ದ ವೆರಿ ಬೆಸ್ಟ್. ಓದ್ತಾ ಇರಿ. ಸೊ ಬಾಯ್.